ಇಂದಿನ ಪತ್ರಿಕಾಗೋಷ್ಠಿಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಿದ್ದೆವು. ಪ್ರಾರ್ಥನೆಗಾಗಿ ಹಿರಾ ಶಾಲೆಯ ವಿದ್ಯಾರ್ಥಿನಿಯರನ್ನು ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಧನ್ಯವಾದಗಳು. ನಾನು ಫಾತಿಮಾ ಮೆಹರು, ಮುಖ್ಯಸ್ಥೆ ಹಿರಾ ಮಹಿಳಾ ಪದವಿ ಪೂರ್ವ ವಿಭಾಗ. ಶಾಂತಿ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುವ ಹಿರಾ ಸಂಸ್ಥೆಯು ಪ್ರಸ್ತುತ ವರ್ಷದಲ್ಲಿ ರಜತ ಮಹೋತ್ಸವವನ್ನು ಆಚರಿಸಲಿದೆ. 25ನೇ ವರ್ಷದ ಹಿಂದೆ ಮಹಿಳೆಯರ ಶಿಕ್ಷಣಕ್ಕಾಗಿ ಅತ್ಯಂತ ಕಡಿಮೆ ಶುಲ್ಕದೊಂದಿಗೆ ಉತ್ತಮ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನು ಹಿರಾ ಸಂಸ್ಥೆಯು ನೀಡುತ್ತಾ ಬಂದಿದೆ. ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ವಿವರಗಳನ್ನು ನೀಡಲು ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿರುವೆ. ನಮ್ಮ ಆಮಂತ್ರಣವನ್ನು ಮನ್ನಿಸಿ ಆಗಮಿಸಿರುವ ಪ್ರಜಾಪ್ರಭುತ್ವದ 4ನೇ ಅಂಗವೆಂದು ಕರೆಯಲಾಗುವ ಸಮೂಹ ಮಾಧ್ಯಮ, ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ರಂಗದ ಎಲ್ಲ ಪ್ರತಿನಿಧಿಗಳಿಗೆ ಆದರದ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶಾಂತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಜನಾಬ್ ಎಚ್ ಮೆಹಮೂದ್ ಸಾಬ್ ಅವರು ಕೂಡ ಇಂದು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಗೌರವಾದರದಿಂದ ಸ್ವಾಗತಿಸುತ್ತಿದ್ದೇನೆ. ಹಿರಾ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾದ ಜನಾಬ್ ಕೆ ಎಂ ಶರೀಫ್ ಸಾಬ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ರಜತ ಮಹೋತ್ಸವ ಸಮಾರಂಭದ ಕಾರ್ಯಯೋಜನೆ ರೂಪುರೇಷೆಗಳನ್ನು ನೀಡಲಿರುವ ನಮ್ಮೆಲ್ಲರ ಮಾರ್ಗದರ್ಶಕರಾದ ಟ್ರಸ್ಟಿಯೂ ಉಪಾಧ್ಯಕ್ಷರೂ ಆದ ಜನಾಬ್ ಕೆ ಎಂ ಅಶ್ರಫ್ ಸಾಬ್ ಅವರನ್ನು ಕೂಡ ನಾನು ಗೌರವದಿಂದ ಈ ಗೋಷ್ಠಿಗೆ ಸ್ವಾಗತಿಸುತ್ತಿದ್ದೇನೆ. ಇಂದು ಇಲ್ಲಿ ಉಪಸ್ಥಿತರಿರುವಂತಹ ಸೆಕ್ರೆಟರಿ ಜನಾಬ್ ಅಬ್ದುಲ್ ಕರೀಂ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಿರಾ ಸಂಸ್ಥೆಯ ಮುಖ್ಯಸ್ಥರಾದ ಮಿಸಸ್ ಮಂಜುಳಾ, ಮಿಸಸ್ ಆಯಿಷಾ ಅಸ್ಮಿ ಅವರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ಸಂಸ್ಥೆಯ ಸಂಚಾಲಕರಾದಂತಹ ಜನಾಬ್ ಅಬ್ದುಲ್ ರಹಮಾನ್ ಸರ್, ಜನಾಬ್ ರಹಮತುಲ್ಲಾರ್ ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಹಿರಾ ಸಂಸ್ಥೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಹಿರಾ ಶಾಲೆ ಜನಾಬ್ ಅಹಮದ್ ಶರೀಫ್, ಹಿರಾ ಪದವಿ ಪೂರ್ವ ಕಾಲೇಜ್ ಜನಾಬ್ ಸಿದ್ದಿಕ್ ತಲಪಾಡಿ, ಹಿರಾ ಪದವಿ ಕಾಲೇಜ್ ಅಧ್ಯಕ್ಷೆ ಶ್ರೀಮತಿ ಜಾಸ್ಮಿನ್ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ.
ಹಾಗೆಯೇ ಉಪಸ್ಥಿತರಿರುವಂತಹ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಆಡಳಿತಾಧಿಕಾರಿ ಜನಾಬ್ ಜಾಕಿರ್ ಹುಸೇನ್ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಗೌರವಾನ್ವಿತ ಪದಾಧಿಕಾರಿಗಳನ್ನು ಕೂಡ ನಾನು ಔಪಚಾರಿಕವಾಗಿ ಈ ಸಭೆಗೆ ಸ್ವಾಗತಿಸುತ್ತಾ ಇದ್ದೇನೆ. ಉಪಸ್ಥಿತರಿರುವ ನಮ್ಮ ಎಲ್ಲ ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳನ್ನು ಹಾಗೂ ಆಗಮಿಸಿರುವಂತಹ ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪತ್ರಕರ್ತರನ್ನು ಮತ್ತೊಮ್ಮೆ ನಾನು ಮನಪೂರ್ವಕವಾಗಿ ಸ್ವಾಗತಿಸುತ್ತಾ, ಇಂದು ಸ್ವಾಗತ ಭಾಷಣದ ನಂತರ ನಮ್ಮ ರಜತ ಮಹೋತ್ಸವದ ಕಾರ್ಯಕ್ರಮದ ವಿವರಗಳನ್ನು ನೀಡಲಿರುವರು ಜನಾಬ್ KM ಅಶ್ರಫ್ ಸರ್. ಆ ನಂತರ ರಜತ ಮಹೋತ್ಸವದ ಲೋಗೋ ಬಿಡುಗಡೆಯಾಗಲಿದೆ. ಅದನ್ನು ನಮ್ಮ ಸಂಸ್ಥೆಯ ಚೇರ್ಮನ್ ಆದಂತಹ ಜನಾಬ್ A ಮೆಹಮೂದ್ ರವರು ನಡೆಸಲಿರುವರು. ಆ ನಂತರ ಮಾಧ್ಯಮ ಮಿತ್ರರೊಂದಿಗೆ ನಮ್ಮ ಇಂಟರಾಕ್ಷನ್ ಇದೆ. ಕೊನೆಯದಾಗಿ ವೋಟ್ ಆಫ್ ಥ್ಯಾಂಕ್ಸ್, ಅದರ ಜೊತೆಗೆ ವೋಟ್ ಆಫ್ ಥ್ಯಾಂಕ್ಸ್ ನಂತರ ಎಲ್ಲರೂ ಸಹಭೋಜನದಲ್ಲಿ ನಮ್ಮೊಂದಿಗೆ ಭಾಗಿಯಾಗಬೇಕೆಂದು ವಿನಂತಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಮನಪೂರ್ವಕ ಸ್ವಾಗತ. ಸ್ತೋತ್ರಗಳು ಸರ್ವಲೋಕಗಳ ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಸೃಷ್ಟಿಕರ್ತನು, ಪಾಲಕನು, ಮಾಲಕನು, ಒಡೆಯನು, ಅಧಿಪತಿಯೂ ಆದ ಅಲ್ಲಾಹನಿಗೆ ಮೀಸಲು. ಅವನ ಅನಂತ ಅನುಗ್ರಹಗಳು ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಬಂದಂತಹ ಸಕಲ ಪ್ರವಾದಿಗಳು, ಸಕಲ ಮಹಾಪುರುಷರ ಮೇಲೆ ಸದಾ ವರ್ಷಿಸುತ್ತಿರಲಿ. ಆತ್ಮೀಯ ಪತ್ರಕರ್ತ ಬಂಧುಗಳೇ ಹಾಗೂ ಇಲ್ಲಿ ನಿಂತಿರುವಂತಹ ನಮ್ಮ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಮತ್ತು ಶಾಂತಿ ಹಿರಾ ಸಂಸ್ಥೆಯ ಮುಖ್ಯಸ್ಥರೇ, ತಮ್ಮೆಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ದೇವನ ಶಾಂತಿ ನಿಮ್ಮೆಲ್ಲರ ಮೇಲಿದೆ. ಈ ಒಂದು ರಜತ ಮಹೋತ್ಸವದ ಸಂದರ್ಭದಲ್ಲಿ ಈ ಸಂಸ್ಥೆಯ ಒಂದು ಕಿರು ಪರಿಚಯದೊಂದಿಗೆ ನಮ್ಮ ಈ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಇಡಲು ಸಂತೋಷ ಪಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಸುಮಾರು 1990ರಿಂದ ನಾವು ನೋಡುವುದಾದರೆ 90ರಲ್ಲಿ 75% ಆರಂಭಿಸಿ 2023ರಲ್ಲಿ 88.6%ದವರೆಗೆ ಸಾಕ್ಷರತಾ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆಯಾಗಿದೆ. ಆದರೆ ಈ ಶತಮಾನದ ಆರಂಭದಲ್ಲಿ ಮುಸ್ಲಿಮರು ಇತರ ಸಮುದಾಯಗಳಿಗಿಂತ ಬಹಳ ಹಿಂದುಳಿದಿದ್ದರು. ಮೆಟ್ರಿಕ್ ನಂತರದ ಅದರಲ್ಲಿಯೂ ಮುಸ್ಲಿಂ ಹುಡುಗಿಯರ ಸ್ಥಿತಿಯಂತೂ ಇನ್ನೂ ಶೋಚನೀಯವಾಗಿತ್ತು. ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನು ಕಾಲೇಜಿಗೆ ಕಳುಹಿಸಲು ಹಿಂಜರಿಯುತ್ತಿದ್ದರು. ಸುರಕ್ಷಿತ ಸಾರಿಗೆ ಕೊರತೆ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ, ಸಾಂಸ್ಕೃತಿಕ ಅನನ್ಯತೆಯನ್ನು ಕಳೆದುಕೊಳ್ಳುವ ಭಯ ಇತ್ಯಾದಿ ಅವರನ್ನು ಕಾಡುತ್ತಿತ್ತು. ತಾಯಂದಿರ ಶಿಕ್ಷಣದಲ್ಲಿ ಹಿಂದುಳಿಯುವಿಕೆಯು ಭವಿಷ್ಯದ ಪೀಳಿಗೆಗೆ ಮಾರಕವಾಗಿದೆ. ಇಸ್ಲಾಮಿನಲ್ಲಿ ಶಿಕ್ಷಣವನ್ನು ಜಾತ್ಯತೀತ ಮತ್ತು ಧಾರ್ಮಿಕ ಎಂದು ವಿಂಗಡಿಸಲಾಗಿಲ್ಲ. ಬದಲಾಗಿ ಪ್ರಯೋಜನಕಾರಿಯಾದ ಎಲ್ಲ ರೀತಿಯ ಶಿಕ್ಷಣ ಪಡೆಯುವಂತೆ ಪ್ರೇರೇಪಿಸಲಾಗಿದೆ. ಎರಡು ರೀತಿಯ ಅಗತ್ಯ ಶಿಕ್ಷಣದ ನಡುವಿನ ವಿಭಜನೆಯೊಂದಿಗೆ ಮುಸ್ಲಿಂ ವಿದ್ಯಾರ್ಥಿಗಳ ಯಾವುದೇ ಕ್ಷೇತ್ರಗಳಲ್ಲಿ ಪರಿಣತಿ ಅಥವಾ ಸರ್ವತೋಮುಖ ಪ್ರಗತಿ ಅಸಾಧ್ಯ. ಆಲ್ಬರ್ಟ್ ಐನ್ಸ್ಟೈನ್ ಅಭಿಪ್ರಾಯಪಟ್ಟಂತೆ ಧರ್ಮರಹಿತ ವಿಜ್ಞಾನ ಕುಂಟಾಗಿರುವುದು ಮತ್ತು ವಿಜ್ಞಾನರಹಿತ ಧರ್ಮ ಕುರುಡಾಗಿರುವುದು. ಪ್ರಸಕ್ತ ಕಾಲದಲ್ಲಿ ವಂಚನೆ, ಮೋಸ ಮತ್ತು ಅಪರಾಧಗಳಲ್ಲಿ ಅತ್ಯಂತ ವಿದ್ಯಾವಂತ ಮತ್ತು ಶ್ರೀಮಂತರೇ ಭಾಗಿಯಾಗಿರುವುದನ್ನು ನಾವು ಕಾಣಬಹುದು. ಶಿಕ್ಷಣ ಸಂಸ್ಥೆಗಳ ಪ್ರಾಥಮಿಕ ಗುರಿ ಬಹುರಾಷ್ಟ್ರೀಯ ಮತ್ತು ಖಾಸಗಿ ಕಂಪನಿಗಳಿಗೆ ಅಗತ್ಯವಿರುವ ಕಾರ್ಮಿಕರನ್ನು ಪೂರೈಸುವುದಾಗಿದೆ. ಈ ಓಟದಲ್ಲಿ ಮಾನವೀಯತೆ ಮತ್ತು ನೈತಿಕತೆಯನ್ನು ಬಲಿ ನೀಡಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಇಸವಿ 2000ರಲ್ಲಿ PU ಶಿಕ್ಷಣ ಮಂಡಳಿಯಿಂದ ಸಂಯೋಜಿತ ಕಲಾ ಮತ್ತು ವಾಣಿಜ್ಯ ಕೋರ್ಸ್ನಲ್ಲಿ 20 ವಿದ್ಯಾರ್ಥಿನಿಯರನ್ನು ದಾಖಲಿಸಿ ಮೌಲ್ಯಾಧಾರಿತ ಶಿಕ್ಷಣದೊಂದಿಗೆ ಮಹಿಳಾ PU ಕಾಲೇಜನ್ನು ಆರಂಭಿಸಲಾಯಿತು. ಈ ಕಾಲೇಜಿಗೆ ಸಮುದಾಯ ಉತ್ತಮವಾಗಿ ಸ್ಪಂದಿಸಿತು.
ಸಮುದಾಯದ ಅಗಾಧ ಪ್ರತಿಕ್ರಿಯೆಯಿಂದ ಉತ್ತೇಜಿತವಾದಂತಹ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಮಹಿಳಾ ಟ್ರಸ್ಟಿಗಳ ಸೇರ್ಪಡೆಯೊಂದಿಗೆ ಮತ್ತು ಉನ್ನತ ಧ್ಯೇಯೋದ್ದೇಶಗಳೊಂದಿಗೆ ವಿಕಸನಗೊಂಡಿದೆ. ಇದರ ವಿಷನ್ ಅಥವಾ ಗುರಿ ಏನಿತ್ತಂದರೆ ಯುವ ಪೀಳಿಗೆ ತಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ಜವಾಬ್ದಾರಿಯುತ ನಾಗರಿಕರಾಗಲು ಸಹಾನುಭೂತಿ, ವಿವೇಕಯುತ ಮತ್ತು ಸೇವಾ ಮನೋಭಾವ ಹೊಂದಿ ತಮ್ಮ ನೈಸರ್ಗಿಕ ಪ್ರತಿಭೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಪೂರಕ ವಾತಾವರಣ ಒದಗಿಸುವುದು ನಮ್ಮ ಗುರಿಯಾಗಿದೆ. ಧ್ಯೇಯೋದ್ದೇಶಗಳು ಮಿಷನ್: ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದು, ವಿದ್ಯಾರ್ಥಿಗಳನ್ನು ಸಮಕಾಲೀನ ಸವಾಲುಗಳನ್ನು ಎದುರಿಸಲು ಸಮರ್ಥರನ್ನಾಗಿ ಮಾಡುವುದು, ವ್ಯಕ್ತಿತ್ವದ ಸಂಪೂರ್ಣ ಬೆಳವಣಿಗೆಗೆ ಸಮಗ್ರ ವಾತಾವರಣವನ್ನು ಒದಗಿಸುವುದು, ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಮತ್ತು ವಿದ್ಯಾರ್ಥಿಗಳನ್ನು ಸಂಪೂರ್ಣ ಮಾನವ ಕುಲಕ್ಕೆ ಪ್ರಯೋಜನಕಾರಿ ಜವಾಬ್ದಾರಿಯುತ ನಾಗರಿಕರಾಗಿ ಸಿದ್ಧಪಡಿಸುವುದು. ಈ ರೀತಿಯಲ್ಲಿ ಮುಂದುವರಿದು 2004ರಲ್ಲಿ ಹಿರಾ ಬಾಲಕಿಯರ ಪ್ರೌಢಶಾಲೆಯನ್ನು ಮತ್ತು 2006ರಲ್ಲಿ ಹಿರಾ ಮಹಿಳಾ ಪದವಿ ಕಾಲೇಜನ್ನು ಪ್ರಾರಂಭಿಸಲಾಯಿತು. ಮಹಿಳಾ PU ಕಾಲೇಜನ್ನು PU ಶಿಕ್ಷಣದ ಎಲ್ಲ ವಿಭಾಗಗಳಾದ ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ ಆರ್ಟ್ಸ್, ಕಾಮರ್ಸ್, ಸೈನ್ಸ್ 2016ರಲ್ಲಿ ಹಿರಾ ಮಹಿಳಾ ಸಂಯುಕ್ತ PU ಕಾಲೇಜ್ ಆಗಿ ಉನ್ನತೀಕರಿಸಲಾಯಿತು, ಅಪ್ಗ್ರೇಡೇಷನ್. ಸರ್ವಶಕ್ತನಾದ ಅಲ್ಲಾಹನ ಕೃಪೆ ಮತ್ತು ಸಮುದಾಯದ ಸಹಕಾರದಿಂದ 2015ರಲ್ಲಿ ಬಾಲಕ ಮತ್ತು ಬಾಲಕಿಯರಿಗಾಗಿ ಹಿರಾ ಕಿಡ್ಸ್ ಶಾಲೆ ಮತ್ತು 2016ರಲ್ಲಿ ಹಿರಾ ಶಾಲೆಯ ಸ್ಥಾಪನೆಯೊಂದಿಗೆ ನರ್ಸರಿಯಿಂದ ಕಾಲೇಜಿನವರೆಗೆ ಹುಡುಗಿಯರಿಗೆ ಸಮಗ್ರ ಶಿಕ್ಷಣವನ್ನು ಒದಗಿಸುವ ಈ ಟ್ರಸ್ಟ್ನ ಗುರಿ 2021ರಲ್ಲಿ ಈಡೇರಿತು. ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಗಾಗಿ ಸುಸಜ್ಜಿತ ವಿಶಾಲವಾದಂತಹ ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಗ್ರಂಥಾಲಯ ಮತ್ತು ICT ಸೌಲಭ್ಯಗಳು ಮತ್ತು ನುರಿತ ಶಿಕ್ಷಕ ವೃಂದವಿದೆ. ವಿದ್ಯಾರ್ಥಿಗಳ ದೈಹಿಕ ಮತ್ತು ಕ್ರೀಡಾ ಕ್ಷಮತೆಗಳನ್ನು ಉತ್ತೇಜಿಸಲು 3 ಆಟದ ಮೈದಾನಗಳು, ದೈಹಿಕ ತರಬೇತುದಾರರು, ಕರಾಟೆ ತರಬೇತಿ ವ್ಯವಸ್ಥೆಗಳಿವೆ. 2 ಬೃಹತ್ ಸಭಾಂಗಣಗಳೊಂದಿಗೆ ಹಸಿರು ಮತ್ತು ಗುಡ್ಡಗಾಡು ಭೂದೃಶ್ಯದ ಈ ಭವ್ಯ ಕ್ಯಾಂಪಸ್ ಸಕಲ ಮೂಲ ಸೌಕರ್ಯಗಳನ್ನು ಹೊಂದಿದೆ. 20 ಶಾಲಾ ವಾಹನಗಳೊಂದಿಗೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಯುಫೋರಿಯಾ, ಎಕ್ಸ್ಪ್ಲೋರಿಕಾ ಮತ್ತು ಅತ್ಯುತ್ತಮ ಮಾದರಿಗಳಂತಹ ಶೀರ್ಷಿಕೆಯಲ್ಲಿ ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳ ಕೌಶಲ್ಯ ಮತ್ತು ಪ್ರತಿಭೆಗಳ ಪ್ರದರ್ಶನಕ್ಕಾಗಿ ನಿಯಮಿತವಾಗಿ ಆಯೋಜಿಸಲಾಗುತ್ತದೆ. ಉನ್ನತ ಶಿಕ್ಷಣ ಮತ್ತು ಉದ್ಯೋಗ ಮಾರ್ಗದರ್ಶನವನ್ನು ಕೂಡ ನೀಡಲಾಗುತ್ತದೆ. ಅನೇಕ ವಿದ್ಯಾರ್ಥಿಗಳು ಅಂತರ್ಶಾಲಾ ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ಸಂಸ್ಥೆಗೆ ಖ್ಯಾತಿ ಮತ್ತು ಪ್ರಶಸ್ತಿಗಳನ್ನು ತಂದಿದ್ದಾರೆ. ಪ್ರಸ್ತುತ ಸುಮಾರು 1200 ವಿದ್ಯಾರ್ಥಿಗಳು ಈ ಸಂಸ್ಥೆಗಳಲ್ಲಿ ಕಲಿಯುತ್ತಿದ್ದಾರೆ. ಹಿರಾ ಕಾಲೇಜಿನ ಅನೇಕ ಪದವೀಧರರು ದೇಶ ವಿದೇಶಗಳಲ್ಲಿ ಶಿಕ್ಷಣ, ವೈದ್ಯಕೀಯ, ಕಾನೂನು ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲೇ ಶಿಕ್ಷಕರಾಗಿದ್ದಾರೆ ಮತ್ತು ನಮ್ಮ ಪ್ರಸಕ್ತ ಪದವಿ ಕಾಲೇಜಿನ ಪ್ರಾಂಶುಪಾಲೆ ನಮ್ಮ ಹಳೆಯ ವಿದ್ಯಾರ್ಥಿನಿ ಎಂಬುದು ನಮ್ಮ ಹೆಮ್ಮೆಯ ವಿಷಯ. ಹಿರಾ ಸಂಸ್ಥೆಯಿಂದ ಪ್ರೇರಣೆಗೊಂಡು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಇದೇ ಮಾದರಿಯ ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಇದೀಗ ನಮ್ಮ ಸಂಸ್ಥೆ 25 ವರ್ಷಗಳನ್ನು ಪೂರ್ತಿಗೊಳಿಸುತ್ತಿದ್ದು 2025ರ ವರ್ಷವಿಡೀ ನಾವು ರಜತ ಮಹೋತ್ಸವ ವರ್ಷವಾಗಿ ಆಚರಿಸಲು ನಿರ್ಧರಿಸಿದ್ದೇವೆ. ಇದರ ಅಂಗವಾಗಿ ಈ ಕೆಳಗಿನ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಒಂದನೇದಾಗಿ ವಿದ್ಯಾರ್ಥಿಗಳಿಗೆ ಕವನ ಸ್ಪರ್ಧೆ, ಪೇಂಟಿಂಗ್ ಸ್ಪರ್ಧೆ, ಸೈನ್ಸ್ ಮತ್ತು ಮಾಡೆಲ್ ಎಕ್ಸಿಬಿಷನ್, ವನ ಮಹೋತ್ಸವ, ರಕ್ತದಾನ ಶಿಬಿರ, ಸ್ವಚ್ಛತಾ ಅಭಿಯಾನ, ಅಮಲು ಪದಾರ್ಥ ವಿರೋಧಿ ಅಭಿಯಾನ ಇತ್ಯಾದಿ. ಎರಡನೇದಾಗಿ ವಿದ್ಯಾರ್ಥಿಗಳಿಂದ ರಜತ ಮಹೋತ್ಸವ ಸಂಚಿಕೆಯ ತಯಾರಿ ಮತ್ತು ಅದರ ಬಿಡುಗಡೆ. ಮೂರನೇದು ಹಳೆ ವಿದ್ಯಾರ್ಥಿನಿಯರ ಕೂಟ ಆಲಮ್ನಿ ಮೀಟ್ ಅನ್ನು ಆಯೋಜಿಸಲಾಗುವುದು. ಹೆತ್ತವರು ಮತ್ತು ಪೋಷಕರ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ಶಿಕ್ಷಣದ ವಿಷಯದಲ್ಲಿ ವಿಚಾರಗೋಷ್ಠಿಯನ್ನು ನಡೆಸಿ ಗಣ್ಯರ ಮತ್ತು ಇತರ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಆಹ್ವಾನಿಸಲಾಗುವುದು. ನಮ್ಮ ಈ ಸಂಸ್ಥೆಗಳಿಗೆ ದೇಣಿಗೆ ನೀಡಿದಂತಹ ದಾನಿಗಳ ವಿಶೇಷ ಸಂಗಮ ಮತ್ತು ಮುಂದಿನ ಯೋಜನೆಗಳ ಶಿಲಾನ್ಯಾಸ, ಅವುಗಳ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ. ಶಾಂತಿ ಎಜುಕೇಷನಲ್ ಟ್ರಸ್ಟ್ ಈಗಾಗಲೇ 6 ಎಕರೆ ಭೂಮಿಯನ್ನು ಈ ಕ್ಯಾಂಪಸ್ ಅಲ್ಲದೆ
ಮುಂದಿನ ಯೋಜನೆಗಳಿಗಾಗಿ ಕಾದಿರಿಸಿದೆ. ಆ ಒಂದು ಕ್ಯಾಂಪಸ್ನಲ್ಲಿ ನಮ್ಮ ಮುಂದಿನ ಯೋಜನೆಗಳು ಈ ರೀತಿಯಲ್ಲಿವೆ. ಡಿ ಫಾರ್ಮಾ ಕೋರ್ಸ್, ಇದಕ್ಕೆ ಈಗಾಗಲೇ ಅಪ್ಲಿಕೇಶನ್ ಅನ್ನು ನಾವು ಹಾಕಿದ್ದೇವೆ. ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳು, BEd ಮತ್ತು ಉನ್ನತ ಶಿಕ್ಷಣ ಮತ್ತು ತಾಂತ್ರಿಕ ಸಂಸ್ಥೆಗಳು, ಅದೇ ರೀತಿ ಹಾಸ್ಟೆಲ್ ಇತ್ಯಾದಿ ಯೋಜನೆಗಳು ನಮ್ಮಲ್ಲಿವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲು ತಮ್ಮ ಪತ್ರಿಕೆಗಳಲ್ಲಿ ಸಮಯ ಸಮಯಕ್ಕೆ ವರ್ಷ ಇಡೀ ವರದಿ, ಸ್ಥಳಾವಕಾಶಗಳನ್ನು ಒದಗಿಸುವ ಮೂಲಕ ಸರ್ವ ಪತ್ರಿಕಾ ಬಂಧುಗಳು ನಮ್ಮೊಂದಿಗೆ ಸಹಕರಿಸಬೇಕೆಂದು ಟ್ರಸ್ಟ್ನ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನೊಂದಿಗೆ ನಮ್ಮ ಈ ರಜತ ಮಹೋತ್ಸವದ ಈ ವರ್ಷ ನಾವು ಆರಂಭಿಸ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಇಡೀ ಈ ರಜತ ಮಹೋತ್ಸವದ ಕಾರ್ಯಕ್ರಮಗಳ ಉದ್ಘಾಟನೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನೊಂದಿಗೆ ಆಗ್ತಾ ಇದೆ. ಇದೀಗ ಈಗಾಗಲೇ ಹೇಳಿದ ಹಾಗೆ ನಮ್ಮ ಒಂದು ಲೋಗೋ ಏನಿದೆಯೋ ಅದನ್ನು ಕೂಡ ನಾವು ನಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿಯಿಂದ ಒಂದು ಕಾಂಪಿಟಿಷನ್ನ ಮೂಲಕ ಒಂದು ನಡೆಸಿ ಆ ಮೂಲಕ ಒಂದು ನಾವು ಆರಿಸಿದಂತಹ ಒಂದು ಲೋಗೋ ಇದೆ. ಆ ಲೋಗೋವನ್ನು ಇದೀಗ ಬಿಡುಗಡೆ ಮಾಡಲಾಗುವುದು. ಇದರೊಂದಿಗೆ ನನ್ನ ಈ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮಗಳ ವಿವರಣೆಯನ್ನು ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಧನ್ಯವಾದ. ಚೇರ್ಮನ್, ಟ್ರಸ್ಟ್ನ ಚೇರ್ಮನ್ ಆದ IH ಮಹಮೂದ್ರವರು ನಮ್ಮ ಈ ರಜತ ಮಹೋತ್ಸವದ ಲಾಂಛನವನ್ನು, ಈ ಲೋಗೋವನ್ನು ಬಿಡುಗಡೆ ಮಾಡಬೇಕೆಂದು ನಾನು ಕೇಳಿದೆ. ಮಿತ್ರರೊಂದಿಗೆ ಇಂಟರಾಕ್ಷನ್ ಏನಾದರೂ ಹೇಳಿದ್ರೆ ದಯವಿಟ್ಟು ಹೇಳ್ಬೋದು ಅಂತ ಮೌಲ್ಯಾಧಾರಿತ ಶಿಕ್ಷಣಕ್ಕಾಗಿ ಸ್ಥಾಪನೆ ಅಂತ ಹೇಳಿದ್ದೀವಿ. 25 ವರ್ಷ ಆಯಿತು. ಎಷ್ಟು ಕ್ಯಾಂಪಸ್ ಇದೆ, ಯಾವೆಲ್ಲ ಇನ್ಸ್ಟಿಟ್ಯೂಟ್ಗಳಿದೆ? ಈಗಾಗಲೇ ಹೇಳಿದ ಹಾಗೆ ನರ್ಸರಿಯಿಂದ ಹಿಡಿದು ಡಿಗ್ರಿವರೆಗೆ, ಅದರಲ್ಲಿ ಈಗ ಇಲ್ಲಿ 3 ಕಟ್ಟಡಗಳಿವೆ. ಈಗ ನಾವು ಇಲ್ಲಿ ಇರುವಂಥದ್ದು ಇದು ಕಂಪೋಸಿಟ್ PU ಕಾಲೇಜ್, ಹೈಸ್ಕೂಲ್ ಆ್ಯಂಡ್ PU ಕಾಲೇಜ್. ನೆಕ್ಸ್ಟ್ ಮುಂದೆ ಇರುವಂಥದ್ದು ಅದು ಡಿಗ್ರಿ ಕಾಲೇಜ್. ಅದರ ನಂತರ ಸೈಡ್ನಲ್ಲಿ ಇರುವಂಥದ್ದು ಅದು ಪ್ರೈಮರಿ, ಅದು LKG ಇಂದ 7th ವರೆಗೆ. ಹೈಸ್ಕೂಲ್ ಆ್ಯಂಡ್ PU ಇದು ಡಿಗ್ರಿ. ಒಂದು ಕ್ಯಾಂಪಸ್ನಲ್ಲಿ ಇದು 3. ಇನ್ನೊಂದು ಕ್ಯಾಂಪಸ್ ನಮ್ಮದು ಖಾಲಿ ಜಾಗ ಮಾತ್ರ ಇದೆ. ಅದರಲ್ಲಿ ಇನ್ನು ಮುಂದಿನ ಯೋಜನೆಗಳನ್ನು ತಯಾರಿಸೋಣ. ನಮ್ಮ PU ಕಾಲೇಜಿನ ಆರಂಭ ನಾವು ಒಂದು ಬೇರೆ ಸಣ್ಣ ಒಂದು ಜಾಗದಲ್ಲಿ ಮಾಡಿದ್ದೆವು. ಅದು ತೊಕ್ಕೋಟಿನಲ್ಲಿ ಒಂದು 8 ಸೆನ್ಸ್ ಜಾಗದಲ್ಲಿ ಕೇವಲ ಒಂದು 2000 ಸ್ಕ್ವೇರ್ ಫೀಟ್ನ ಇದರಲ್ಲಿ ಆರಂಭಿಸಿದ್ದು. ಅದರ ನಂತರ ನಾವು ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಇದನ್ನು ಮುಂದುವರಿಸಲು ಆ ಜಾಗ ಎಲ್ಲ ನಾವು ಮಾರಿಬಿಟ್ಟಿದ್ದೇವೆ. ಈಗ ನಮ್ಮ ಹತ್ರ 2 ಟೀಚರ್ ಅದೆಲ್ಲ ನಾವು ಮಾರಿಬಿಟ್ಟಿದ್ದೇವೆ. ಅದೇ ಏನು ನಮ್ಮ ಹತ್ರ ಇಲ್ಲ. ಅದನ್ನು ಮಾರಿ ಇಲ್ಲಿ ಮತ್ತೆ ಇದನ್ನು ಡೆವಲಪ್ ಮಾಡಿದ್ದು ಇದು ವಿಶಾಲ ಇದೆ. ಈಗ 2 ಕ್ಯಾಂಪಸ್ ನಮ್ಮ ಹತ್ರ. ಇದು ಒಂದು ಕ್ಯಾಂಪಸ್. ಇನ್ನೊಂದು ಕ್ಯಾಂಪಸ್ ಅದು ಮಿತ್ರನಗರದಲ್ಲಿ ಕೊಂಡಾಣ ಅಲ್ಲಿ ಇದೆ. ಅದು ಸುಮಾರು 6 ಎಕರೆ ಜಾಗ ಇದೆ. ಅದರಲ್ಲಿ ನಾವು ಈಗಾಗಲೇ ಹೇಳಿದ ಹಾಗೆ ನಮ್ಮ ಪ್ಯಾರಾಮೆಡಿಕಲ್ ಸ್ಕೂಲನ್ನು ಈಗ ಇಲ್ಲಿ ನಾವು ನಮಗೆ ಈಗ ಅನುಮತಿ ಸಿಕ್ಕಿದರೆ ಈ ವರ್ಷ ನಾವು ಈಗ ಅಪ್ಲಿಕೇಶನ್ ಹಾಕಿದ್ದೇವೆ. ಇದು ಡಿ ಫಾರ್ಮಾ ಕೋರ್ಸನ್ನು ಇಲ್ಲಿ ಆರಂಭಿಸ್ತೇವೆ. ನಂತರ ಅದರ ಕಟ್ಟಡ ಅಲ್ಲಿ ಹೊಸ ಜಾಗದಲ್ಲಿ ಆದ ನಂತರ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತೇವೆ. ಅಲ್ಲಿ ಮತ್ತೆ ಬೇರೆ ಪ್ಯಾರಾಮೆಡಿಕಲ್ಸ್, BEd ಅದೆಲ್ಲ ಆ ಕ್ಯಾಂಪಸ್ನಲ್ಲಿ ನಡೆಯುತ್ತೆ. ಹಿರಾ ಅಂದರೆ ಆ್ಯಕ್ಚುಲಿ ಅದಕ್ಕೆ ಒಂದು ಇಸ್ಲಾಮಿ ಇತಿಹಾಸದಲ್ಲಿ ಪವಿತ್ರ ಪುರಾಣಿನ ಅವತೀರ್ಣ ಆದಂಥದ್ದು ಪ್ರಥಮವಾಗಿ ಹಿರಾ ಗುಹೆ. ಆ ಗುಹೆಯ ಹೆಸರು ಹಿರಾ. ಅದರ ಪ್ರಥಮ ವಾಕ್ಯಗಳು ಕೂಡ ಎತ್ತರ ಬಿಸಿಲು ರಬ್ಬಿ ಕಲ್ಲದಿ ಫಲ. ಪ್ರವಾದಿಯವರಿಗೆ ದೇವಚರ ಇಂಜೀಲ್ ಅವರು
ಜಿಬ್ರೇಲ್ ಅವರು ಬಂದು ಹೇಳಿದರು, ಓದು, ನಿನ್ನ ಪ್ರಭುವಿನ ಹೆಸರಿನಲ್ಲಿ ಓದು ಅಂತ. ಹಾಗೆ ಒಂದು ಪ್ರಾಥಮಿಕವಾದ ಈ ಒಂದು ಹಿರಾದ ಇದರ ಜೊತೆಗೆ ಎಜುಕೇಷನ್ನ ಬಗ್ಗೆ, ಒಂದು ಶಿಕ್ಷಣದ ಬಗ್ಗೆ ಅದರ ಮಹತ್ವ ಏನಂತ ಹೇಳಿದರೆ, ಪ್ರಥಮವಾಗಿ ಅವತೀರ್ಣಗೊಂಡಂತಹ ಒಂದು ದೇವವಾಣಿ ಅದು ಈ ಒಂದು ಹಿರಾ ಗುಹೆಯಲ್ಲಿ ಪ್ರವಾದಿಯವರ ಮೇಲೆ ಅವತರಣ. ಆ ನಿಟ್ಟಿನಲ್ಲಿ ಅದರ ಸೂಚಕವಾಗಿ ನಾವು ಒಂದು ಹಿರಾ ಅಂತ ಈ ಕ್ಯಾಂಪಸ್ಸಿಗೆ, ನಮ್ಮ ಎಲ್ಲ ಸಂಸ್ಥೆಗಳಿಗೆ ಹಿರಾ ಅಂತ. ಇದು ನೀವು ನಮ್ಮ ಕಡೆ ಹೇಳಿದ್ದೀರಿ, ಮುಸ್ಲಿಂ ವಿದ್ಯಾರ್ಥಿನಿಯರ ಅಂದರೆ ಹೆಣ್ಮಕ್ಕಳ ಶಿಕ್ಷಣ ಶೋಚನೀಯವಾಗಿತ್ತು, ಆ ಗುರಿ ಅಂತ ಇದನ್ನು ಆರಂಭ ಮಾಡಿ. ಇದು ನಿಮ್ಮ ಉದ್ದೇಶ ಕೇವಲ ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಮಾತ್ರ ಶಿಕ್ಷಣ ಕೊಡೋದು, ಅಥವಾ ಈ ಶಿಕ್ಷಣದ ಸಂಸ್ಥೆಯಲ್ಲಿ ಮುಸ್ಲಿಮರು ಮಾತ್ರ ಇರಬೇಕು ಅನ್ನೋದು, ಅಥವಾ ಇತರರನ್ನು ಸೇರಿಕೊಳ್ಳುವ ಬಗ್ಗೆ ಏನಾದರೂ ಪ್ರಯತ್ನಗಳು ಅಥವಾ ಚರ್ಚೆಗಳು ವಿಷಯಗಳು ಏನಾದ್ರು ಇದ್ದಾವೆ? ಅದೇ ನಾನೀಗಾಗಲೇ ಹೇಳಿದ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಟ್ಟಿನಲ್ಲಿ ಶೈಕ್ಷಣಿಕವಾಗಿ ತುಂಬ ಮುಂದುವರಿದಂಥ ಎಲ್ಲ ಜಿಲ್ಲೆಗಳಿಗೆ ಕಂಪೇರ್ ಮಾಡಿ. ಆದರೆ ಇಲ್ಲಿ ವಿಶೇಷವಾಗಿ ಮುಸ್ಲಿಮರ ಶಿಕ್ಷಣ ಸ್ವಲ್ಪ ಇತರ ಇದು ಕಮ್ಯುನಿಟಿ ವೈಸ್ ನಾವು ನೋಡೋದಾದರೆ ಮುಸ್ಲಿಮರ ಶಿಕ್ಷಣ ಹಿಂದೆ ಇತ್ತು. ಅದರಲ್ಲಿಯೂ ಮುಸ್ಲಿಂ ಮಹಿಳೆಯರ ಶಿಕ್ಷಣ ನಾವು ಇದನ್ನೆಲ್ಲ ಈ ಹಿಂದೆ ನಾವು ಕೆಲವೊಮ್ಮೆ ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ಸದಸ್ಯರಾಗಿ ಯಾವುದೇ ರೀತಿಯಲ್ಲಿ ನಾವು ಕ್ಯಾಂಪೇನ್ ನಡೆಸ್ತಾ ಇದ್ದೇವೆ, ಮಕ್ಕಳನ್ನು ಶಾಲೆಗೆ ಸೇರಿಸುವಂಥ, ಡ್ರಾಪ್ ಔಟ್ಸ್ಗಳನ್ನು ಸೇರಿಸುವಂಥ. ಆ ನಿಟ್ಟಿನಲ್ಲಿ ನಾವು ಸರ್ವೆಗಳನ್ನು ಕೂಡ ನಡೆಸಿದೆವು. ಆ ಸರ್ವೆ ನಡೆಸಿದಾಗ ನಾವು ನೋಡಿದ್ದೆವು, ಈ ವಿಶೇಷವಾಗಿ ನಮ್ಮ ಮುಸ್ಲಿಂ ಹುಡುಗಿಯರು ಶಾಲೆಗೆ ಹೋಗೋದು ಕಡಿಮೆ, ಅದರಲ್ಲಿ SSC ಆದ ನಂತರ ಮನೆಯಲ್ಲಿ ಕೂತ್ಕೊಳ್ಳೋದು. ನಾವು ಈ ಕಾಲೇಜನ್ನು ಆರಂಭಿಸಿದಾಗ 20 ಮಕ್ಕಳೊಂದಿಗೆ ಆರಂಭಿಸಿದ್ದು. ಅದು ಹೇಗೆ ಅಂತ ಹೇಳಿದರೆ, SSC ಪಾಸಾಗಿ ಮನೆಯಲ್ಲಿ ಕೂತಂತಹ ಮಕ್ಕಳಿಗೆ ಮನೆಗೆ ಹೋಗಿ ಅವರಿಗೆ ಈ ಮನವರಿಕೆ ಮಾಡಿಕೊಟ್ಟು ಇಂಥ ಒಂದು ಕಾಲೇಜನ್ನು ನಾವು ಆರಂಭಿಸ್ತಾ ಇದ್ದೇವೆ, ಅದರಲ್ಲಿ ನಿಮಗೆ ಸಾರಿಗೆ ವ್ಯವಸ್ಥೆ ಇದೆ, ನೀವೇನು ಭಯಪಡುವ ಅಗತ್ಯತೆ ಇಲ್ಲ, ನಿಮ್ಮ ಇಂಥದ್ದೆಲ್ಲ ಏನೆಲ್ಲ ಆತಂಕಗಳಿವೆ ಅದನ್ನೆಲ್ಲ ದೂರಪಡಿಸಿಕೊಂಡು ಇಲ್ಲಿ ಮಹಿಳೆಯರದ್ದೇ ಒಂದು ಕಾಲೇಜು, ಅಲ್ಲಿ ಮಹಿಳಾ ಶಿಕ್ಷಕರೇ ಇರುವಂತಹದ್ದು. ಸೊ ಕೆಲವರಲ್ಲಿ ಇಂಥದ್ದೆಲ್ಲ ಭಯ ಇರ್ತಾ ಇತ್ತು. ನಮ್ಮ ಹುಡುಗಿಯರೆಲ್ಲ ಹೆಚ್ಚು ಶಿಕ್ಷಣ ಪಡೆದರೆ ಅವರು ಹುಡುಗರೊಂದಿಗೆ ಓಡಿ ಹೋಗ್ತಾರೆ, ಪಾಶ್ಚಾತ್ಯ ಸಂಸ್ಕೃತಿದಾಗ್ತಾರೆ, ಇಂಥದ್ದೆಲ್ಲ ಅದರೆಲ್ಲವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು, ಅದಕ್ಕಾಗಿ ನಮ್ಮ ಆರಂಭದ ಉದ್ದೇಶ ಇದ್ದದ್ದು ಮುಸ್ಲಿಂ ಶಿಕ್ಷಣ ಹುಡುಗಿಯರ ನಾವು ಶಿಕ್ಷಣದಲ್ಲಿ ಮುಂದೆ ತರಬೇಕು ಅಂತ ಹೇಳಿ. ಆದ್ದರಿಂದ ಅದು ನಮ್ಮ ಉದ್ದೇಶ. ಆದರೆ ಮುಸ್ಲಿಮೇತರ ಹುಡುಗಿಯರು ಇಲ್ಲಿ ಬರಬಾರದು ಎಂಬುದು ನಮ್ಮ ಉದ್ದೇಶ ಏನು ಇರಲಿಲ್ಲ. ಮತ್ತು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಮಾಡಿದ್ದೇವೆ. ನಮ್ಮಲ್ಲಿ ಈಗಲೂ ಕೂಡ ಒಂದೆರಡು ಇದರಲ್ಲಿ ಇದ್ದಾರೆ. ಆರಂಭದಲ್ಲಿ ಕೆಲವು ಹುಡುಗಿಯರು ಸುಮಾರು ಒಂದು 20-25 ಮಂದಿ ನಮ್ಮ ದೇಶ ಬಾಂಧವರಿಂದಲೂ ಕೂಡ ನಮ್ಮ ಮುಸ್ಲಿಮೇತರ ಹುಡುಗಿಯರು ಕೂಡ ಇಲ್ಲಿ ಕಾಲೇಜಿನಲ್ಲಿ PU-ಅಲ್ಲಿ ಬೇರೆ ಬೇರೆ ಕಲಿತು ಮುಂದೆ ಹೋಗಿದ್ದಾರೆ. ಆದರೆ ಹೆಚ್ಚಾಗಿ ಇಲ್ಲಿ ಅವರಿಗೆ ಬೇರೆ ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ನಮಗಿಂತ ನಮ್ಮದಲ್ಲಿ, ಯಾಕೆಂದರೆ ಸ್ವಲ್ಪ ಲೇಟಾಗಿ ಹಂತವಾಗಿ ಬೆಳೆದದ್ದು, ಹೆಸರುವಾಸಿಯಾದಂಥ ಸುಪ್ರಸಿದ್ಧ ಕಾಲೇಜುಗಳೆಲ್ಲ ಇರುವಾಗ ಹೆಚ್ಚು ಅವರಿಗೆ ಇದೊಂದು ಆದ್ಯತೆ ಆಗಿರಲಿಲ್ಲ. ಆ ನಿಟ್ಟಿನಲ್ಲಿ ಆದರೆ ನಮಗೆ ಇಲ್ಲಿ ಯಾವುದೇ ಒಂದು ನಮ್ಮ ವತಿಯಿಂದ ಏನು ತಡೆ ಇಲ್ಲ, ನಾವು ಎಲ್ಲರನ್ನೂ ಸ್ವೀಕರಿಸ್ತೇವೆ. ಏನು ಹೇಳಿದ್ರೆ ಶುಲ್ಕದ ವಿಷಯದಲ್ಲಿ ನಮ್ಮದು ಶುಲ್ಕ ಇರುವುದೇ ತುಂಬ ಕಡಿಮೆ. ಕಂಪ್ಯಾರಿಟಿವ್ ಇಲ್ಲಿ ಯಾವುದೇ ಒಂದು ಕಾಲೇಜಿಗೆ ಹೋಲಿಸಿದರೆ ಸ್ವಲ್ಪ ಈ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತಹ ಒಂದು ಸಂಸ್ಥೆಗಳಿಗೆ ಹೋಲಿಸಿದರೆ ನಮ್ಮ ಶಿಕ್ಷಣ ಯಾರಿಗೆ ಅಷ್ಟು ದುಬಾರಿ ಮತ್ತು ಹೆಚ್ಚಿಲ್ಲ. ಆದರೂ ಯಾರಿಗಾದರೂ ಶುಲ್ಕ ಪಾವತಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದಾದರೆ ನಾವು ನಮ್ಮ ಟ್ರಸ್ಟ್ನ ವತಿಯಿಂದ ಅವರಿಗೆ ಸಹಾಯ ಮಾಡ್ತೇವೆ. ನಮ್ಮ ಹತ್ರ ಒಂದು ಫಂಡ್ ಇರ್ತದೆ, ನಾವು ಕೆಲವು ಜಕಾತ್ಗಳನ್ನು ಕೂಡ ನಮ್ಮ ಮುಸ್ಲಿಂ ಬಾಂಧವರಿಂದ ಕಲೆಕ್ಟ್ ಮಾಡ್ತೇವೆ. ಅದರ ವತಿಯಿಂದ ನಾವು ಅವರಿಗೆ ಅದನ್ನು ಪಾವತಿಸಲಿಕ್ಕೆ ಸಹಾಯ ಮಾಡ್ತೇವೆ. ಅದೇ ರೀತಿ ಮೆರಿಟ್ನಲ್ಲಿ ಸ್ವಲ್ಪ ಏನಾದರೂ ವಿಶೇಷ ಪ್ರತಿಭೆ ಉಳ್ಳಂಥವರಿಗೆ ಎಲ್ಲ ಫೀಸ್ನಲ್ಲಿ ವಿನಾಯಿತಿ ಕೊಡ್ತೇವೆ. ಇತ್ತೀಚೆಗೆ ನಮ್ಮ ಒಂದು ಕರಾಟೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸೌತ್ ಇಂಡಿಯಾ ಮಟ್ಟದಲ್ಲಿ ಅವರು ಪದಕ ಪಡೆದರು. ನಾವು ಅವರಿಗೆ ಒಂದು ವಿಶೇಷ ಉತ್ತೇಜಿಸುವಂಥ ಒಂದು ನಮ್ಮ ವತಿಯಿಂದ ಅವರ ಮುಂದಿನ ಶಿಕ್ಷಣದಲ್ಲಿ ಅವರಿಗೆ ಫೀಸ್ ಇಲ್ಲದೆ ನಾವು ಅವರ ಶಿಕ್ಷಣವನ್ನು ಇಲ್ಲಿ ಎಷ್ಟರವರೆಗೆ ಅವರು ಮುಂದುವರಿಸಿ ಬೆಳೆಸ್ತಾರೋ ಅವರಿಗೆ ಆ ರೀತಿಯಲ್ಲಿ
ಸೊ ಅದೇ ರೀತಿಯಲ್ಲಿ ಕೆಲವು ಯಾರಾದರೂ ಹೊರಗಿನಿಂದ ಬರುವಾಗ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಎಲ್ಲ ಇರ್ತದೆ. ನಾವು ಅದರ ಮಟ್ಟದಲ್ಲಿ ನಾವು ಕನ್ಸೆಷನ್ ಕೆಲವರಿಗೆ 100%, ಕೆಲವರಿಗೆ 80%, 50% ಮಾಡೋದು, ಈ ರೀತಿಯಲ್ಲಿ ಬೇರೆ ಬೇರೆ ಇದನ್ನು ನಾವು ಕೊಡ್ತೇವೆ. ಸ್ಪೋರ್ಟ್ಸ್ ಇದೆ. ಶೇಕಡ 95% ಹೆಚ್ಚು ಬಂದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ, 2 ವರ್ಷದ ಶಿಕ್ಷಣ ಸಂಪೂರ್ಣ ಉಚಿತ. ಅದು ಪದವಿಯಲ್ಲಿ ಪದವಿ ಪೂರ್ವ ಮಾತ್ರ ಅಲ್ಲ, ಪದವಿಯಲ್ಲಿ ಕೂಡ ಇದೆ ಅವರಿಗೆ. ಶೇಕಡ 90ಕ್ಕಿಂತ ಹೆಚ್ಚು ಬಂದವರಿಗೆ 50% ಇದೆ. SLC ಮತ್ತು PUC ಮಾರ್ಕ್ ಆಧಾರಿತ ಅದೇ ಪರ್ಸೆಂಟೇಜ್ ಮೇಂಟೈನ್ ಮಾಡಿದರೆ ಅದು ಪ್ರಥಮ ವರ್ಷದಲ್ಲಿ ಮಾತ್ರ ಅಲ್ಲ, 3 ವರ್ಷದ ಶಿಕ್ಷಣದಲ್ಲಿಯೂ, ಇಲ್ಲಿ ಪದವಿ ಪೂರ್ವದಲ್ಲಿ 2 ವರ್ಷ ಶಿಕ್ಷಣದಲ್ಲಿಯೂ ಒಂದು ಮೆರಿಟ್ ಕನ್ಸೆಷನ್ನ ನೀಡಲಾಗ್ತದೆ. ಶೇಕಡ 85 ಮೇಲೆ ಬಂದವರಿಗೂ 25% ಕನ್ಸೆಷನ್ ಮೆರಿಟ್ ಸ್ಕಾಲರ್ಶಿಪ್ ನೀಡ್ತಾ ಇದ್ದೇವೆ. ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಸ್ವಲ್ಪ ಬೇರೆ ಮೂಲಗಳಿಂದ ನಾವು ಫೈಂಡ್ ಔಟ್ ಮಾಡಿ ಅದರ ಫೀಸ್ ಭರ್ತಿ ಮಾಡ್ತೇವೆ. ಭಾಳ ಸಂತೋಷದ ವಿಷಯ ಎಂದು ಹೇಳಿದರೆ ನಮ್ಮ ಸಂಸ್ಥೆಯ ಶಿಕ್ಷಕರು ಕೂಡ ಅದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಸೈಡಿಂದ ಕೂಡ ಸ್ವಲ್ಪ ಕಲೆಕ್ಷನ್ ಮಾಡಿ ಕೂಡ ಮಕ್ಕಳಿಗೆ ಅದನ್ನು ನೀಡ್ತೇವೆ. ಜೊತೆಗೆ ಮಕ್ಕಳಿಗೆ ನಾವೊಂದು ಚಾರಿಟಿಯ ಮನೋಭಾವವನ್ನು ಬೆಳೆಸುವಂಥ ಒಂದು ವ್ಯವಸ್ಥೆ ಇದೆ. ಅವರದ್ದು ಒಂದು 5 ರೂಪಾಯಿ 10 ರೂಪಾಯಿ ಆದರೂ ಕೂಡ ಒಂದು ವಾರದಲ್ಲಿ ಒಂದು ಚಾರಿಟಿ ಬಾಕ್ಸ್ ಅಂತೇಳಿ ಇಟ್ಕೊಂಡು ಅದರಲ್ಲಿ ಕಲೆಕ್ಟ್ ಮಾಡಿಕೊಂಡು ವರ್ಷದ ಎಂಡಿಗೆ ಒಂದು 2 ವಿದ್ಯಾರ್ಥಿನಿಯರಿಗೆ ಮಕ್ಕಳ ಈ ಚಾರಿಟಿಯಿಂದ ಕೂಡ ಅವರ ಫೀಸನ್ನು ಭರ್ತಿ ಮಾಡಿಸಿಕೊಂಡು ಮಕ್ಕಳನ್ನು ಒಟ್ಟಾರೆಯಾಗಿ ಅವರು ಸಮಾಜದಲ್ಲಿ ಬದುಕುವ ಒಂದು ಕಲೆಯನ್ನು ನಾವು ನೀಡುತ್ತಾ ಅವರಿಗೆ ಒಂದು ತರಬೇತಿಯಲ್ಲಿ ಈ ಸಂಸ್ಥೆ ನೀಡ್ತಾರೆ. ಅದೇ ಈಗ ಈ ಮೊದಲು ಸ್ವಲ್ಪ ಅಂದರೆ ಇಲ್ಲಿ ನಮ್ಮ ಆಸುಪಾಸು ಸ್ವಲ್ಪ ಮುಸ್ಲಿಂ ಪಾಪ್ಯುಲೇಷನ್ ಸ್ವಲ್ಪ ಅಧಿಕ ಇದೆ ಒಂದು, ಹಾಗಾಗಿ ಸ್ವಲ್ಪ ಕಡಿಮೆ. ಅಲ್ಲಿ ಪ್ರಸ್ತುತ ಇದು ಒಂದು 5 ವರ್ಷದ ಹಿಂದೆ ನಮ್ಮ ಅವಳಪೇಟೆ ಒಳಗೆ ಇರುವಂತಹ ಒಂದು ಪದವಿ ಕಾಲೇಜು ಅದು ಮಧ್ಯದಲ್ಲೇ ಕ್ಲೋಸ್ ಆಯಿತು. ಅದು ಸೈನ್ಸ್ ಡಿಸ್ಟ್ರಿಕ್ಟ್ ಕಾಲೇಜು. ಅಲ್ಲಿಂದ ಎಲ್ಲ ಮುಸ್ಲಿಮೇತರ ಮಕ್ಕಳು ಇಲ್ಲಿ ಸೇರಿದ್ದಾರೆ. ಅವರಿಗೆ ಶುಲ್ಕದಲ್ಲಿ ತುಂಬ ರಿಯಾಯಿತಿ ಸಿಕ್ಕಿ ಅವರು ಯಾವತ್ತೂ ಕೂಡ ನಮ್ಮ ನೆನಪಿಸಿಕೊಂಡು ಅವರ ಜರ್ನಿ ಇಂದಿರಾ ಸಂಸ್ಥೆಯಲ್ಲಿ ಯಾವತ್ತೂ ನೆನಪಿಟ್ಕೊಂಡಿದ್ದಾರೆ. ಸರ್ಕಾರದಿಂದ ಸಿಗುವಂತಹ ಸ್ಕಾಲರ್ಶಿಪ್ಗಳು ಕೂಡ ಅದಕ್ಕೆ ಸೂಕ್ತ ವಿದ್ಯಾರ್ಥಿಗಳೆಲ್ಲ ಯಾರಿದ್ದಾರೆ ಅವರಿಗೆ ಅದು ಲಭ್ಯವಾಗುವಂತೆ ಅದಕ್ಕಾಗಿ ಕೂಡ ನಾವು ನಮ್ಮಿಂದ ಆಗುವಂಥ ಪ್ರಯತ್ನಗಳನ್ನೆಲ್ಲ ಮಾಡಿ ಅವರಿಗೆ ಸಹಕಾರವನ್ನು ಕೊಡ್ತೇವೆ. ಅದು ಅವರಿಗೆ ಸಿಗುವಂತೆ ನಾವು ಪ್ರಯತ್ನಿಸ್ತೇವೆ. ಒಂದನೇದಾಗಿ ರಜತ ಮಹೋತ್ಸವದ ಒಂದು ಸಂಭ್ರಮ, ಅದೊಂದು ಮೈಲಿಗಲ್ಲು. ಎರಡನೇದಾಗಿ ನಮ್ಮ ಈ ಒಂದು ಶಾಲೆಯ ಹೆಚ್ಚು ಪ್ರಚಾರ ಆಗಬೇಕು. ಉದಾಹರಣೆಗೆ ನಮ್ಮ ಈ ಕ್ಯಾಂಪಸ್, ನಾನು ಈಗಾಗಲೇ ಹೇಳಿದಂಥ ನಮ್ಮ ಈ ಸೌಲಭ್ಯಗಳು ಕನಿಷ್ಠ 1500 ವಿದ್ಯಾರ್ಥಿಯರನ್ನು ವಿದ್ಯಾರ್ಥಿಯರ ಪ್ರಯೋಜನಕ್ಕಾಗಿ ಇರುವಂಥ, ಇಲ್ಲಿ ಅಷ್ಟು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯಬಹುದು, ಅಷ್ಟು ವಿಶಾಲ ಮತ್ತು ಅದರಲ್ಲೇ. ಆದರೆ ನಮ್ಮಲ್ಲಿ ಈಗ ಇರುವಂಥದ್ದು 1200 ವಿದ್ಯಾರ್ಥಿ. ಅದರ ನಿಟ್ಟಿನಲ್ಲಿ ಅದರಿಂದಾಗಿ ನಮಗೆ ಕೂಡ ಸ್ವಲ್ಪ ಆರ್ಥಿಕವಾಗಿ ಹೆಚ್ಚು ಇದಾಗ್ತದೆ. ಈಗ ನಾವು ಆರ್ಥಿಕವಾಗಿ ನಮ್ಮ ಕೆಲವು ಸಂಸ್ಥೆಗಳು ಸ್ವಲ್ಪ ಲಾಭದಾಯಕ ಇದ್ದರೆ, ಕೆಲವು ಸಂಸ್ಥೆಗಳು ನಮ್ಮ ವಿಶೇಷವಾಗಿ ನಮ್ಮ ಡಿಗ್ರಿಗಳು ಸ್ವಲ್ಪ ಅಷ್ಟು ಲಾಭದಾಯಕವಾಗಿಲ್ಲ. ಆದ್ದರಿಂದ ನಮ್ಮಲ್ಲಿ ನಾವು ಏನು ಸವಲತ್ತುಗಳನ್ನು ಒದಗಿಸಿದ್ದೇವೆ ಅದರ ಸಂಪೂರ್ಣ ಪ್ರಯೋಜನ ಪಡೆಯಬೇಕು. ಅದಕ್ಕಾಗಿ ಹೆಚ್ಚು ಈ ಒಂದು ಪ್ರದೇಶದಲ್ಲಿ ನಮ್ಮ ಇಲ್ಲಿಯ ಶಾಲೆಯ ವಿದ್ಯಾರ್ಥಿಗಳ ಪ್ರತಿಭೆಗಳು ಎಲ್ಲ ಗೊತ್ತಾಗಬೇಕು ಅವರಿಗೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ವರ್ಷ ಇಡೀ ಇದನ್ನು ಆ ಒಂದು ಸಂಭ್ರಮವನ್ನು ನಾವು ಆ ರೀತಿಯಲ್ಲಿ ಬೆಳೆಸ್ತಾ ಇದ್ದೇವೆ. ಇವತ್ತು ಲಾಂಛನ ಹಲವಾರು ಇದರ ರಜತ ಮಹೋತ್ಸವ ಉದ್ಘಾಟನೆ ಆಗಿದೆ. ಯಾಕೆಂದರೆ ಈ ವರ್ಷ ಇದಾಯಿತು, ಮುಗಿತಾ ಬಂತು. ಅವರಿಗಾಗಿ ಅವರು ಮೊದಲನೇದಾಗಿ ಅವರು ಆ ಕಾರಣಕ್ಕಾಗಿ ಅವರು ಇಡೀ ಶಿಕ್ಷಣಕ್ಕೆ ಬಂದ ನಂತರ ಅವರನ್ನು ನಾವು ಯಾರಿಗೂ ಫೀಸ್ ಕಟ್ಟಲಿಕ್ಕೆ ಆಗಲಿಲ್ಲ ಎಂಬ ಕಾರಣಕ್ಕಾಗಿ ಯಾರನ್ನೂ ಬಿಡಲಿಲ್ಲ, ಯಾರನ್ನು ಹೊರಗೆ ಕಳಿಸಲಿಲ್ಲ. ಅವರಿಗೆ ನಾವು ಈ ರೀತಿಯಲ್ಲಿ ಸಹಾಯ ಮಾಡ್ತೇವೆ. ಅವರಿಗೆ ಗೌರ್ಮೆಂಟ್ ಸ್ಕಾಲರ್ಶಿಪ್ನಿಂದಾಗಲಿ, ನಮ್ಮ ಫಂಡ್ ಜಕಾತ್ ಫಂಡ್ ಅಂತ ನಮ್ಮ ಟ್ರಸ್ಟ್ನಲ್ಲಿ ಇರ್ತದೆ, ಅದರಿಂದಾಗಲಿ, ಅಥವಾ ಬೇರೆ ಮುಸ್ಲಿಂ ಸಂಸ್ಥೆಗಳು ಕೆಲವೊಮ್ಮೆ ಇಲ್ಲಿ ಇರ್ತಾರೆ, ಅವುಗಳಿಂದ ನಾವು ಅವರಿಗೆ ಕೊಡಲಿಕ್ಕಾಗಲಿ, ಅದರಿಂದ ಆ ರೀತಿಯಲ್ಲಿ ಅವರಿಗೆ ಅದೊಂದು ಸಹಾಯ ಮಾಡ್ತೇವೆ. ಅದಕ್ಕೆ ಮಾರ್ಕ್ ಇದಿಲ್ಲ, ಅದರಲ್ಲಿ ಮಾರ್ಕ್ ಇದೆಲ್ಲ ಅದು ಹೇಳಿದ್ದಾರೆ. ಮಾರ್ಕ್ ಮೆರಿಟ್ ಆಧಾರದಲ್ಲಿ ನಾವು ಅವರಿಗೆ ಒಂದು ಗಿಫ್ಟ್ನಾಗೆ ಅವಾರ್ಡ್ನಾಗೆ ಅವರಿಗೆ ಇದನ್ನು ಕೊಡ್ತೇವೆ. ಮತ್ತು ಸೆಕೆಂಡರಿ ಅದು ಪೂವರ್ ಅಂತ ಯಾರಿದ್ದಾರೋ ಅವರಿಗೆ ಅವರು ಕಳೀಲಿಕ್ಕೆ ಬಯಸಿದ್ದಾದರೆ ಮತ್ತು ಅವರು ಕಳೀತಾರೆ ಅಂತಾದರೆ ಅವರಿಗೆ ನಾವು ಈ ರೀತಿಯಲ್ಲಿ ಸಹಾಯ ಮಾಡ್ತೇವೆ.
ಮತ್ತೆ ನೀವು ಹೇಳಿದ ಹಾಗೆ ಅಲ್ಲ, ಕಡಿಮೆ ಮಾರ್ಕ್ ಅಂತ ಯಾವಾಗ ಆಗ್ತದೆ ಅಂದರೆ ಅದು ತುಂಬ ಹೆಚ್ಚು ನಮ್ಮಲ್ಲಿ ಇರುವ ಸೀಟ್ಗಿಂತ ಹೆಚ್ಚು ಜನರು ಬಂದರೆ ಅದು ಆಗ ನಮಗೆ ಹೆಚ್ಚು ಸ್ವಾಭಾವಿಕವಾಗಿ ಹೆಚ್ಚು ಮಾರ್ಕ್ನವರಿಗೆ ಕೊಡಬೇಕಾದ್ದು ಅದಿರ್ತದೆ ಅಂತ ಅಂಥದ್ದು. ಅದು ಕೆಳಗೆ ಸ್ವಲ್ಪ ಕೆಲವು ಇದರಲ್ಲಿ ಉಂಟು. ಕಾಲೇಜಿನಲ್ಲೆಲ್ಲ ಅಂಥ ಅವಕಾಶ ಬರಲಿಲ್ಲ ನಮಗೆ. ಅಷ್ಟು ನಮ್ಮ ಕೆಪಾಸಿಟಿಯಲ್ಲಿ ಇದೆ, ನಾವು ಅದನ್ನು ತೆಗೆದುಕೊಳ್ತಾ ಇದ್ದೇವೆ. ಯಾರು ಬಂದರೂ ಕೂಡ ನಾವು ತೆಗೆದುಕೊಳ್ತೇವೆ. ಯಾರನ್ನು ಕೂಡ ನಾವು ಕಡಿಮೆ ಮಾರ್ಕ್ಸ್ ಅಂತ ಹೇಳಿ ಇಲ್ಲಿಂದ ಕಳಿಸುವುದಿಲ್ಲ. ಏನು ಹೇಳಿದ್ರಿ? ಹೌದು. ಇರದ ಅದು ಆ ನಿಟ್ಟಿನಲ್ಲಿ ನಮ್ಮ ಈಗ ಸ್ಥಾಪಕ ಅಧ್ಯಕ್ಷರಿದ್ದಾರಲ್ಲ KM ಶರೀಫ್ ಸಾಬ್ರವರು 25 ವರ್ಷದ ಹಿಂದೆ ಇಲ್ಲಿ ಈ ಕ್ಯಾಂಪಸ್ನಲ್ಲಿ ಒಂದು ಶಿಲಾನ್ಯಾಸ ಹಾಕುವಾಗ ಅವರೇ ಆ ಕನಸು ಏನೆಂಬುದನ್ನು ಹೇಳಿದ್ದಾರೆ. ಅದೇನೆಂದರೆ ಅವರ ಮಾತಿನಲ್ಲಿ ಹೇಳಿದ್ದಾರೆ, ಈ ಒಂದು ಸಂಸ್ಥೆ ಒಂದು ಯೂನಿವರ್ಸಿಟಿ ಆಗಿ ಬೆಳೆಯಬೇಕು. ಈಗ ನಾವು ನೋಡ್ತಾ ಇದ್ದೇವೆ ಈ ರೀತಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆಲ್ಲ ಕೆಲವರೆಲ್ಲ ಮೆಡಿಕಲ್ ಕಾಲೇಜಿಗೆಲ್ಲ ಆರಂಭಿಸಿದವರು ಇದೀಗ ಒಂದು ಪರಿಗಣಿತ ಏನಂತಾರೆ ಡೀಮ್ಡ್ ಯೂನಿವರ್ಸಿಟಿಗಳಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅದು ಒಂದು ದೂರದ ಇದು ಉಂಟು. ನಮ್ಮದೇ ಆದಂತಹ ನಮ್ಮ ಈ ಕ್ಯಾಂಪಸ್ಗಳ ವಿಷಯದಲ್ಲಿ ಬೆಳೆದುಕೊಂಡು ಇನ್ಶಾಅಲ್ಲಾ ಅದು ಆಗಬೇಕು ಎಂಬಂತು ಈಗ ನಾವು ರಜತ ಮಹೋತ್ಸವದ ಸಂದರ್ಭದಲ್ಲಿ ನಾವು ಈ ಮಟ್ಟಕ್ಕೆ ಇಳಿದಿದ್ದೇವೆ. ಕನಿಷ್ಠ ಪಕ್ಷ ನಮ್ಮದು ಈಗ ನೆಕ್ಸ್ಟ್ 50ನೇ ವರ್ಷ ಏನಾದರೂ ಗೋಲ್ಡನ್ ಜೂಬಿಲಿ ನಾವು ಮಾಡುವಾಗ ಅದು ಬಹುಶಃ ನಾವು ಯೂನಿವರ್ಸಿಟಿ ಆಗ್ಬೋದು ಎಂದು ನಾವು ನಿರೀಕ್ಷಿಸ್ತೇವೆ. ತಮ್ಮ ಸ್ವತಃ ದೇಣಿಗೆಗಳನ್ನು ಹಾಕಿಕೊಂಡು ಆರಂಭಿಸಿದಂಥ ಒಂದು ಈ ಸಂಸ್ಥೆಗಳು. ನಮ್ಮ ಉದ್ದೇಶ ಇದೇ ಆಗಿದೆ, ದೇವನ ಸಂಪ್ರೀತಿಯನ್ನು ಬಯಸುವಂಥದ್ದು, ಇಹಲೋಕ ಪರಲೋಕದ ಯಶಸ್ವಿಗಾಗಿ ಇಲ್ಲಿ ಮುಸ್ಲಿಂ ಹುಡುಗಿಯರು ಹಿಂದುಳಿದಿರುವವರು, ಅದು ಮುಸ್ಲಿಮರು ಮಾತ್ರ ಅಲ್ಲ, ಬೇರೆ ಇದರಲ್ಲಿ ಹಿಂದುಳಿದವರು ಬೇರೆ ಜಾತಿಯವರಾಗಲಿ ಯಾರು ಜಾತಿ ಮಾತ್ರ ಭೇದವಿಲ್ಲದೆ ಅವರನ್ನು ಶಿಕ್ಷಣದಲ್ಲಿ ಮುಂದೆ ತರಬೇಕು ಅಂತ ಆ ನಿಟ್ಟಿನಲ್ಲಿ ನಮಗೆ ಆಗುವಂಥದ್ದು ನಮಗೆ ಸಾಧ್ಯ ಎಲ್ಲ ಒಂದು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಹೇಳಿದಾಗೆ ಇದರಲ್ಲಿ ಕೂಡ ಟ್ರಾನ್ಸ್ಪೋರ್ಟೇಷನ್ ಇದರಲ್ಲಿ ಕೂಡ ಸಾಧ್ಯವಾದರೆ ನಮ್ಮ ಹತ್ರ ನಾವು ಸಹಾಯ ಮಾಡ್ತೇವೆ. ನಮ್ಮದು ಕೂಡ ಫಂಡ್ಗಳು ಲಿಮಿಟೆಡ್ ಇರ್ತದೆ. ಶಿಕ್ಷಣ ಅಂತ ಹೇಳಿ ನಾವು ಬೇರೆ ಕೆಲವು ಬೇರೆ ಶಾಲೆಗಳಲ್ಲಿ ನೋಡಿ ಪೂರ್ವಜನ್ಮದ ಹಬ್ಬಗಳು ಬಂದರೆ ಆಚರಣೆ ಅಂತಹದ್ದನ್ನೆಲ್ಲಿ ಮಾಡ್ತೀವಿ ನಾವು ಇಲ್ಲಿ ಮ್ಯಾನೇಜ್ಮೆಂಟ್ ನಮ್ಮ ಶಿಕ್ಷಕ ವೃಂದದೊಂದಿಗೆ ಇಂತಹ 3 ಧರ್ಮದ ಇದನ್ನು ಹಬ್ಬವನ್ನು ನಾವು ಆಚರಿಸ್ತೇವೆ. ವಾರ್ಷಿಕವಾಗಿ ನಮ್ಮ ಒಂದು ಮೀಟಿಂಗ್ ಇರ್ತದೆ. ಅದರಲ್ಲಿ ನಾವು ಈ 3 ಧರ್ಮದ ಬಗ್ಗೆ ಈಗ ನಮ್ಮಲ್ಲಿರುವುದು ಎಲ್ಲ ಸ್ಟೇಟ್ ಸಿಲೆಬಸ್, ಡಿಗ್ರಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, PU ಬೋರ್ಡ್, ಸ್ಟೇಟ್ PU ಬೋರ್ಡ್, ಮತ್ತು ಇದು ಹೈಸ್ಕೂಲ್ ಹೈಸ್ಕೂಲ್ ಬೋರ್ಡ್, SSLC ಬೋರ್ಡ್. ನಮ್ಮ ಇನ್ಫಿನಿಟಿ ಶ್ರೀ ಚೈತನ್ಯ ಅವರ ಇನ್ಫಿನಿಟಿ ಲರ್ನ್ ಎಂಬ ಈ ಒಂದು ಸಂಸ್ಥೆಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಅದರ ಮೂಲಕ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ PUCಯ ಮಕ್ಕಳಿಗೆ ನೀಟ್ನ ಕೋಚಿಂಗ್ನ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಅದರಲ್ಲಿ ಇಂಟ್ರೆಸ್ಟ್ ಇರೋರು JEE ಮತ್ತು ನೀಟ್ ಎರಡೂ ಕೂಡ. ಅದೇ ರೀತಿ ನಾವು ಇತ್ತೀಚೆಗೆ ಅಷ್ಟೇ ಈ ತಿಂಗಳ ಆರಂಭದಲ್ಲಿ ಈ CA ಚಾರ್ಟರ್ಡ್ ಅಕೌಂಟೆಂಟ್ಸ್ನ ಬಗ್ಗೆ ನಮ್ಮ ನಗರದ 2 ಚಾರ್ಟರ್ಡ್ ಅಕೌಂಟೆಂಟ್ಸನ್ನು ಕರೆದು ಅವರ ಮೂಲಕ ಚಾರ್ಟರ್ಡ್ ಅಕೌಂಟೆಂಟ್ಸ್ನ ಕೋರ್ಸನ್ನು ಹೇಗೆ ಮಾಡುವುದು, ಅದರ ಪ್ರಯೋಜನ ಏನು, ಅದನ್ನು ಹೇಗೆ ಅದಕ್ಕೆಲ್ಲ ತಯಾರಿ ಮಾಡಬೇಕು, ಸಿದ್ಧತೆ ಮಾಡಬೇಕು ಎಂಬ ವಿಷಯದಲ್ಲಿ ಒಂದು ಮಾರ್ಗದರ್ಶನದ ವ್ಯವಸ್ಥೆಯನ್ನು ಕೂಡ ನಾವು ನಮ್ಮ PUC ಮತ್ತು ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾಡಿದ್ದೇವೆ. ಮಿತ್ರರಿಗೆ ಹೃತ್ಪೂರ್ವಕ ವಂದನೆಗಳು. ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಹಿರಾ ವಿದ್ಯಾಸಂಸ್ಥೆಗಳ ಸ್ಥಾಪನಾಧ್ಯಕ್ಷರಾದ ಜನಾಬ್ KM ಶರೀಫ್ ಹಾಗೂ ಅಧ್ಯಕ್ಷರಾದ ಜನಾಬ್ AH ಮೆಹಮೂದ್, ಉಪಾಧ್ಯಕ್ಷರಾದ ಅದೇ ರೀತಿ ರಜತ ಮಹೋತ್ಸವದ ಸಂಚಾಲಕರು ಆದಂತಹ ಜನಾಬ್ KM ಅಶ್ರಫ್, ಶಾಂತಿ ಎಜುಕೇಷನಲ್ ಟ್ರಸ್ಟ್ನ ಕಾರ್ಯದರ್ಶಿಯಾದಂತಹ ಜನಾಬ್ ಅಬ್ದುಲ್ ಕರೀಂ, ಶಾಲಾ ಸಂಚಾಲಕರಾದಂತಹ ಜನಾಬ್ ನಮದುಲ್ಲಾ, ಜನಾಬ್ ಅಬ್ದುಲ್ ರಹಮಾನ್, ಹಿರಾ ವಿದ್ಯಾಸಂಸ್ಥೆಯ ಎಲ್ಲ ಟ್ರಸ್ಟಿಗಳು
ಹಿರಾ ಶಿಕ್ಷಣ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. हम